ನೋಡಿ ನಿಜಕ್ಕೂ ಖುಷಿ ಆಯ್ತು. ಅಲ್ಲಿ ಒಂದು ಆಂಕರ್ ಹೇಳ್ತಾರೆ ಒಂದು ಫ್ಲೋನಲ್ಲಿ ಗೆದ್ದಿದ್ದೀರಾ ಪ್ರತಾಪ್ ಅವ್ರಂತ. ಇಮಿಡಿಯೇಟಾಗಿ ಪ್ರತಾಪ್ ಅವರು ಅಲ್ಲಿ ಇಂಟರ್ವೈನ್ ಮಾಡ್ತಾರೆ. ಇಂಟರ್ವೈನ್ ಮಾಡ್ಬಿಟ್ಟು ಇಲ್ಲ, ಇಲ್ಲ ನಾನು ಗೆದ್ದಿಲ್ಲ ರನ್ನರ್ ಅಪ್ ಅಷ್ಟೇ ಅಂತ ಹೇಳ್ತಾರೆ. ಆಗ ಆ ಆಂಕರ್ ಅವ್ರು ಹೇಳ್ತಾರೆ, ಇಲ್ಲ ನೀವು ಸಾಕಷ್ಟು ಜನ ಅಂದರೆ 2 ಕೋಟಿ ಇರೋದು ಒಂದು 6 ಕೋಟಿ ಜನ ಅದರಲ್ಲಿ 2 ಕೋಟಿಗಿಂತ ಜಾಸ್ತಿ ವೋಟ್ ಬಂದಿದೆ ಅಂತ. ಅದಕ್ಕೆ ಪ್ರತಾಪ್ ಅವರು ಅದು ಓಕೆ ಅದು ಪ್ರೀತಿ ಆ ರೀತಿ ಹೇಳ್ತಾರೆ. ಅಂದರೆ ಎಲ್ಲೂ ಕೂಡ ಅವರು ಒಂದು ಅಂದರೆ ನಾನು ಗೆದ್ದಿದ್ದೀನಿ, ರನ್ನರ್ ಅಪ್ ಅದೆಲ್ಲದಕ್ಕಿಂತ ಜಾಸ್ತಿ ಪ್ರತಾಪ್ ಅವ್ರು ಎಲ್ಲ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದಷ್ಟು ಮನಸ್ಸುಗಳನ್ನ ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಆಂಕರ್‌ಗೂ ಕೂಡ ಹೇಳ್ತಾರೆ, "ನನ್ನ ಬೈಕನ್ನು ಒಬ್ಬರಿಗೆ ಕೊಡಬೇಕಂತ ಇದ್ದೀನಿ, ನಿಮಗೆ ಗೊತ್ತಿದ್ರೆ ಹೇಳಿ." ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಅಂದರೆ ಇಷ್ಟು ಜನ ನನಗೆ ವೋಟ್ ಹಾಕಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದಷ್ಟು ಖುಷಿ ಆಗುತ್ತೆ. ಓಕೆ, ನಾವು ಹಾಕಿದ ವೋಟಿಂದ ಒಂದಷ್ಟು ದುಡ್ಡು ಬಂತು. ಆ ದುಡ್ಡಿನಿಂದ ಯಾರೋ ಒಬ್ರಿಗೆ ಒಳ್ಳೇದಾಯ್ತು ಅಂತ ಖುಷಿ ಆಗತ್ತೆ ಅಂತ ಪ್ರತಾಪ್ ಅವರು ಹೇಳ್ತಾರೆ. ನಿಜಕ್ಕೂ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಆ ರೀತಿ ಒಂದು ಒಳ್ಳೆ ಮನಸ್ಸಿದೆ. ಅಂದರೆ ಅವರು ಈಗ ಶ್ರೀಮಂತರು ದಾನ ಮಾಡೋದು ಬೇರೆ. ಈಗ ನಾವು ನೋಡಿದ್ದೀವಿ ಸಚಿನ್ ತೆಂಡೂಲ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್ ಅವರಾಗಿರ್ಬೋದು, ಸೌರವ್ ಗಂಗೂಲಿ ಆಗಿರ್ಬೋದು. ಇವರೆಲ್ಲ ಈ ಹಿಂದೆ ಸಾಕಷ್ಟು ಫ್ರೆಂಡ್ಲಿ ಮ್ಯಾಚ್‌ಗಳನ್ನು ಆಡ್ತಾರೆ, ದಾನ ಮಾಡ್ತಾರೆ, ಬ್ಯಾಟ್‌ಗಳನ್ನು ಕೊಡ್ತಾರೆ, ಅಲ್ಲಿ ಸ್ಟಂಪ್‌ಗಳನ್ನು ಕೊಟ್ಟು ದುಡ್ಡು ಮಾಡ್ತಾರೆ. ಸೊ ಅವರೆಲ್ಲ ಅಂದರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಇದೆ. ಅವರು ದಾನ ಮಾಡೋದು ಬೇರೆ. ಅಂದರೆ ಪ್ರತಾಪ್ ಅವರು ದೊಡ್ಡ ಶ್ರೀಮಂತರೇನಲ್ಲ. ಅವರ ತಂದೆ ತಾಯಿಯನ್ನು ಕೂಡ ನಾವು ನೋಡಿದ್ದೀವಿ. ಅವರ ತಂದೆ ಕೂಡ ಒಂದು ಸಾಮಾನ್ಯ ರೈತ, ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ. ಆ ರೀತಿ ಬಂದಂಥ ಒಬ್ಬ ವ್ಯಕ್ತಿ ಸೊ ತನಗೆ ಅಂದರೆ ನಾನು ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಬೇರೆಯವರಿಗೆ ಗೆಲುವು ಎಷ್ಟು ಮುಖ್ಯನೋ ಅದೆಲ್ಲದಕ್ಕಿಂತ ಪ್ರತಾಪ್ ಅವರಿಗೆ ಈ ಗೆಲುವು ತುಂಬ ಮುಖ್ಯ ಅಂತ. ಅಲ್ಲಿ ಬೇರೆ ಕಂಟೆಸ್ಟೆಂಟ್‌ಗಳು ಅಂದರೆ ತುಕಾಲಿ ಸಂತೋಷ್ ಅವರು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರ್ಬೋದು. ಅದನ್ನೇ ಬಿಟ್ಟರೆ ಮತ್ತೆ ಕೆಲವರೆಲ್ಲ ಸಾಕಷ್ಟು ಈಗಾಗಲೇ ಸಂಪಾದನೆ ಮಾಡಿದ್ದಾರೆ. ವಿನಯ್ ಇರ್ಬೋದು, ಸಂಗೀತ ಇರ್ಬೋದು, ಕಾರ್ತಿಕ್ ಅವರು ಕೂಡ ಒಂದಷ್ಟು ಈಗ ಅವರು ಆಲ್ರೆಡಿ ಹೀರೋ ಒಂದಷ್ಟು ಒಳ್ಳೆ ದುಡ್ಡು ಮಾಡಿರ್ತಾರೆ. ಇವರಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಆದರೆ ಅದನ್ನು ಕೂಡ ಮೆಟ್ಟಿ ನಿಂತು ಆ ದುಡ್ಡನ್ನು ದಾನ ಮಾಡೋದು ಇದೆಯಲ್ಲ, ಅಂದರೆ ಅವರಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ದಂಗೆ ಇದು ನನ್ನಿಂದ ಗೆಲುವಾಗಿಲ್ಲ. ಹೊರಗಡೆ ಇರೋ ಅಭಿಮಾನಿಗಳು ಏನು ಒಂದು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿತ್ತು, ಪ್ಲಸ್ ಒಂದಷ್ಟು ಸಪೋರ್ಟ್ ಮಾಡಿದ್ರು. ಅದರಿಂದ ಈ ಗೆಲುವು ಸಾಧ್ಯವಾಯಿತು. ಹಾಗಾಗಿ ಆ ಹಣವನ್ನು ನಾನು ಆ ಜನಗಳಿಗೇನೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದು ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸಂಗೀತ ಅವರು ಕೂಡ ಪ್ರತಾಪ್ ಅವರ ಬಗ್ಗೆ ಮಾತಾಡಿದ್ದಾರೆ. ಪ್ರತಾಪ್ ಅವರು ನನಗೋಸ್ಕರ ನಿಂತ್ಕೊಂಡ್ರು. ಹಾಗೆ ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ದಾರೆ. ವಿನಯ್ ಅವರು ಒಂದು ಕಡೆ ಹೇಳ್ಕೊಳ್ತಾರೆ, ಪ್ರತಾಪ್ ಅವರು ಒಂದು ಫಿಲಮ್‌ನಲ್ಲಿ ಹೀರೋ ಆಗಿ ಮಾಡಿದ್ರೆ, ಆ ಫಿಲಮ್‌ನಲ್ಲಿ ನಾನು ಫ್ರೀಯಾಗಿ ವಿಲ್ಲನ್ ಪಾತ್ರವನ್ನು ಮಾಡ್ತೀನಿ ಅಂತ ವಿನಯ್ ಅವರು ಹೇಳ್ತಾರೆ. ಅದು ಅವರು ಯಾವ ಅರ್ಥದಲ್ಲಿ ಹೇಳಿದ್ರು, ಸರ್ಕಾಸ್ಟಿಕ್ ಆಗಿ ಹೇಳಿದ್ರಾ ಅಥವಾ ಒಂದು ನ್ಯಾಯವಾದ ರೀತಿನಲ್ಲಿ ಹೇಳಿದ್ರಾ, ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಆದರೂ ಸೊ ಅದು ಕೂಡ ಒಂದು ಅಂದರೆ ಆ ರೀತಿ ಒಳ್ಳೆತನವನ್ನು ತೋರಿಸ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್‌ಗಳು. ಒಬ್ರನ್ನೊಬ್ರು ಹೊಗಳ್ಕೊಳ್ತಾ ಇದ್ದಾರೆ. ಅಂದರೆ ಹೊರಗಡೆ ಬಂದ ಮೇಲೆ ಒಬ್ರನ್ನೊಬ್ರು ತುಳಿದೆ, ಒಬ್ರ ಮೇಲೆ ಒಬ್ರು ಕೆಸರೆರಚಾಟ ಮಾಡದೆ ಚೆನ್ನಾಗಿರೋದು ತುಂಬಾ ಚೆನ್ನಾಗಿದೆ. ಅದೇ ಆ್ಯಕ್ಚುಲಿ ಒಳ್ಳೆ ವ್ಯಕ್ತಿತ್ವ. ಸೊ ಎಲ್ಲರೂ ಕೂಡ ಅಂದರೆ ನಾನು ಈ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ, ವಿನಯ್ ಅವ್ರು ಏನಿದ್ದಾರೆ, ಅವರು ಬಿಗ್ ಬಾಸ್‌ಗೋಸ್ಕರ ಅಲ್ಲಿ ಆ ರೀತಿ ಅಗ್ರೆಸಿವ್‌ನೆಸ್ಸನ್ನು ತೋರಿಸ್ತಾ ಇದ್ದಾರೋ ಹೊರತು, ಅವರ ಕ್ಯಾರೆಕ್ಟ್ರೇ ಅಗ್ರೆಸಿವ್‌ನೆಸ್ ಅಲ್ಲ. ನೀವು ಕೆಲವು ಹಿಂದಿನ ವಿಡಿಯೋಗಳನ್ನು ನೋಡಿದರೆ ಅಂದರೆ ಅವರು ವಿನಯ್ ಮತ್ತು ಅವರ ಮಿಸೆಸ್ ಏನಿದ್ದಾರೆ, ಅವರು ಕೆಲವು ಜೋಡಿ ಪ್ರೋಗ್ರಾಮ್‌ನಲ್ಲಿ ಕಾಣಿಸ್ಕೊಂಡಾಗ, ಅಲ್ಲಿ ವಿನಯ್ ಅವರು ಗಣೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇರ್ತಾರೆ. ಅವರ ಹೆಂಡತಿಯನ್ನು ಹೊಗಳ್ತಾ ಇರ್ತಾರೆ. ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಅವರು ನನಗೆ ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆ ವಿನಯ್‌ನ ನಾನು ಬಿಗ್ ಬಾಸ್ ಒಳಗಡೆ ನೋಡಲಿಲ್ಲ. ಅದು ನನಗೆ ಕೂಡ ಸ್ವಲ್ಪ ಅಂದರೆ ವಿನಯ್ ಅವರ ಒಳಗೂ ಕೂಡ ಒಂದು ಉತ್ತಮವಾದ ಸಾಫ್ಟ್ ಕಾರ್ನರ್ ಇದೆ. ಅವರು ಹೆಂಡತಿ ಅಂತ ಬಂದಾಗ ಅವರು ಮಗುವಿನಂತೆ ಕರಗಿಬಿಡ್ತಾರೆ. ಸೊ ಅವರ ಹೆಂಡತಿ ಅಂತ ಬಂದಾಗ ಸಾಕಷ್ಟು ಒಂದು ಉತ್ತಮ ವಿಚಾರಗಳ ಬಗ್ಗೆ ಹೇಳ್ತಾರೆ. ಅವರೇ ನನ್ನ ಲೈಫ್ ಅಂತ ಮನಬಿಚ್ಚಿ ಹೇಳ್ತಾರೆ. ಅಂದರೆ ಅಪ್ರಿಸಿಯೇಷನ್ ಈಗ ಪ್ರತಾಪ್ ಅವರು ಕೂಡ ಅದೇ ರೀತಿ ಅಂದರೆ ಅಭಿಮಾನಿಗಳಿಗೆ ಏನು ಕ್ರೆಡಿಟ್ ಕೊಡ್ತಾ ಇದ್ದಾರೆ, ವಿನಯ್ ಅವರು ನಾನು ಸಾಕಷ್ಟು ಕಡೆ ನೋಡ್ದಂಗೆ ಈ ಹಿಂದಿನ ವಿಡಿಯೋಗಳಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವರ ಇಂಟರ್ವ್ಯೂಸ್‌ಗಳಲ್ಲಾಗಿರ್ಬೋದು, ಅವರು ಪ್ರೋಗ್ರಾಮ್‌ಗಳಲ್ಲಾಗಿರ್ಬೋದು, ಅಂದರೆ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಮುಂಬೈಗೆ ಹೋಗಿದ್ದೆ, ಸಾಕಷ್ಟು ಕಷ್ಟಪಟ್ಟೆ. ಅಂದರೆ ನಾನು ವಾಪಸ್ ಬರೋವಾಗ ನನಗೋಸ್ಕರ ನನ್ನ ಮಿಸೆಸ್ ಕಾಯ್ತಾ ಇರ್ತಾರೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೋಸ್ಕರ ಅವರು ಕಾಯ್ತಾ ಇದ್ರು, ಅದು ನನಗೆ ಖುಷಿ ಕೊಡ್ತು ಅಂತ ಹೇಳ್ತಾರೆ. ಆ ರೀತಿ ವಿಡಿಯೋಗಳನ್ನು ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸಾಫ್ಟ್ ಕಾರ್ನರ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ಮನುಷ್ಯನಿಗೂ 2 ಮುಖ ಇರುತ್ತೆ. ಒಂದು ಒಳ್ಳೆ ಮುಖ, ಒಂದು ಕೆಟ್ಟ ಮುಖ. ಅಂದರೆ ಉಪೇಂದ್ರ ಅವ್ರು ಹೇಳೋ ರೀತಿನಲ್ಲಿ ಎಲ್ಲ ಮನೆಗಳಲ್ಲೂ ಕ್ಯಾಮ್ರಾಗಳನ್ನು ಇಟ್ಬಿಟ್ರೆ
ಅದು ಅಂದರೆ ಪ್ರಪಂಚನೇ ಯುದ್ಧ ಆಗೋಗ್ಬಿಡುತ್ತೆ. ಪ್ರಪಂಚನೇ ಅಂದರೆ ಇದು ಸಾಕಷ್ಟು ಜಗಳ ಎಲ್ಲರಲ್ಲೂ ಕೂಡ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಅಂದರೆ ವಿನಯ್ ಅವರು ಬಿಗ್ ಬಾಸನ್ನು ಗೆಲ್ಲೋದಕ್ಕೆ ಒಂದು ಆ ರೀತಿ ಮಾತಾಡಿದ್ರು ಅಂತ ಅನ್ಸುತ್ತೆ. ಹೊರಗಡೆ ಬಂದಮೇಲೆ ಅವರು ಕೂಡ ಸಾಕಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಪ್ರತಾಪ್ ಅವರನ್ನು ಕೂಡ ಹೊಗಳ್ತಾ ಇದ್ದಾರೆ. ಅದೆಲ್ಲ ಮುಗೀತು. ಪ್ರತಾಪ್ ಅವರು ಕೂಡ ಒಂದು ಕಡೆ ಹೇಳ್ತಾರೆ, ಅದನ್ನೆಲ್ಲ ನಾವು ಬಿಗ್ ಬಾಸ್ ಮನೆಯ ಗೇಟ್ನಿಂದನೇ ಬಿಟ್ಟು ಬಂದ್ಬಿಟ್ವಿ. ಈಗೇನಿದ್ರು ಆ ಆ್ಯಂಕರ್ ಕೇಳ್ತಾರೆ, ನೀವು ವಿನಯ್ ಅವರು ಒಂದಾಗ್ತೀರಾ ಅಂತ. ಒಂದಾಗೋ ಪ್ರಶ್ನೆನೇ ಇಲ್ಲ, ನಾವು ಆಲ್ರೆಡಿ ಒಂದಾಗಿದ್ದೀವಿ, ನಾವೇ ಯಾವಾಗ ಬೇರೆ ಆಗಿದ್ವಿ ಅನ್ನೋ ರೀತಿನಲ್ಲಿ ಪ್ರತಾಪ್ ಅವರು ಹೇಳ್ತಾರೆ. ಅದು ನಿಜಕ್ಕೂ ಒಂದು ಒಳ್ಳೆ ಸ್ಪಿರಿಟ್. ಈ ರೀತಿ ಒಂದು ಒಳ್ಳೆ ಗುಣಗಳನ್ನೇ ನಾವು ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದು ಅದನ್ನೇ. ನಾನು ವಿನಯ್ ಅವರನ್ನು ವಿರೋಧ ಮಾಡಿರಲಿಲ್ಲ. ವಿನಯ್ ಅವರು ಬಿಗ್ ಬಾಸ್ ಒಳಗಡೆ ನಡೆದುಕೊಂಡಂಥ ರೀತಿ ಏನಿದೆ ಅದನ್ನು ಮಕ್ಕಳು ಕಲಿಬಾರ್ದು ಅಥವಾ ಒಂದು ಅಗ್ರೆಸಿವ್ನೆಸ್ಸು ಬೆಳೀಬಾರ್ದು ಅನ್ನೋದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ. ಆದರೆ ವಿನಯ್ ಅವರ ವ್ಯಕ್ತಿತ್ವವನ್ನು ನಾವು ಎಲ್ಲೂ ಮಾತಾಡಿಲ್ಲ. ವಿನಯ್ ಅವರು ಕೂಡ ಒಬ್ಬ ಒಳ್ಳೆ ಮನುಷ್ಯ. ಅವರು ಸಾಕಷ್ಟು ಉತ್ತಮವಾದ ಸಾಧನೆಗಳನ್ನು ಮಾಡಿದ್ದಾರೆ. ಕಷ್ಟದಿಂದ ಮೇಲೆ ಬಂದಿದ್ದಾರೆ. ಯಾರೂ ಕೂಡ ಕೆಟ್ಟವರಲ್ಲ, ಎಲ್ಲರೂ ಕೂಡ ಒಳ್ಳೆಯವರೇ. ಅದನ್ನೇ ಕೂಡ ಅಲ್ಲಿ ಪ್ರತಾಪ್ ಹೇಳ್ತಾರೆ, ನಾವೇನು ಬೇರೆ ಆಗಿರಲಿಲ್ಲ, ತುಂಬ ಚೆನ್ನಾಗಿದ್ವಿ. ಅಂದರೆ ಮಾತಾಡುವಾಗ ಮಾತಾಡ್ತಾ ಇದ್ವಿ ಅಷ್ಟೇ, ಬೇರೆ ಸಮಯದಲ್ಲಿ ತುಂಬಾ ಚೆನ್ನಾಗಿದ್ವಿ ಅಂತ. ನಾವು ಕೂಡ ನೋಡಿದ್ದೀವಿ, ವಿನಯ್ ಮತ್ತು ಪ್ರತಾಪ್ ಒಂದೇ ಕಡೆ ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ಸಾಕಷ್ಟು ಸಾರ್ತಿ ವಿನಯ್ ಅವರು ಅಲ್ಲಿ ನಾನು ನಿನ್ನನ್ನು ನನ್ನ ಮಗನ ಥರ ನೋಡಿದೆ, ಅದಕ್ಕೆ ಆ ರೀತಿ ಮಾತಾಡಿದೆ ಅಂತ ಹೇಳಿರ್ತಾರೆ. ಇವೆಲ್ಲವೂ ಕೂಡ ಒಂದು ಪಂದ್ಯ ಅಂತ ಬಂದಾಗ, ಒಬ್ಬರನ್ನ ನಾಮಿನೇಟ್ ಮಾಡಬೇಕಂತ ಬಂದಾಗ ಅಥವಾ ಒಬ್ಬರನ್ನ ಕಳಪೆ ಕೊಡಬೇಕಂತ ಬಂದಾಗ ಕೆಲವೊಂದು ಮಾತುಗಳು ಬರುತ್ತೆ, ಏರುಪೇರು ಆಗತ್ತೆ. ಅದನ್ನು ಪರ್ಸ್ನಲ್ ಜೀವನದಲ್ಲಿ ಪರ್ಸ್ನಲ್ಲಾಗಿ ನಾವು ಹೊರಗಡೆ ಜೀವನದಲ್ಲೂ ಕೂಡ ಅಷ್ಟೇ. ಅವು ಯಾರೋ ಒಂದು ಮಾತಾಡ್ಬಿಡ್ತಾರೆ, ಆ ಒಂದು ಮಾತನ್ನೇ ಇಟ್ಕೊಂಡು ಅದನ್ನು ಸಾಧಿಸ್ತಾ ಹೋದರೆ ಅದು ಜಗಳವಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ಮರೆತು ಸ್ನೇಹವನ್ನು ಬೆಳೆಸಿದ್ರೆ ಒಳ್ಳೆಯದಲ್ವಾ?